ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಚಕ್ಲಿ ರೆಸಿಪಿ. ಇದು ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೋಬೋದಂಥ ಒಂದು ರೆಸಿಪಿ ಆಗಿರುತ್ತೆ. ನಿಮ್ಗೇನಾದರೂ ನಾನು ಮಾಡೋ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನೂ ಕೂಡ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನಾನು ಚಕ್ಲಿ ಮಾಡೋದಕ್ಕೆ ಏನೇನು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ನೋಡ್ಕೊಬನ್ನಿ. ಇಲ್ಲಿ ನಾನು 1/4 kg ಆಗೋಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಹಾಗೆಯೇ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಹಾಗೆಯೇ ಬಿಳಿ ಎಳ್ಳು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಉಪ್ಪನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಜೀರಿಗೆನೂ ತೊಗೊಂಡಿದ್ದೀನಿ. ಹಾಗೆ ಅರ್ಧ kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸಾರಿ ಗೈಸ್, ಇಲ್ಲಿ ಉದ್ದಿನಬೇಳೆನ ತೋರ್ಸೋದು ಮರ್ತಿದ್ದೀನಿ. ಸೊ ಉದ್ದಿನಬೇಳೆನೂ ಕೂಡ ತೊಗೋಬೇಕು. ಮೊದಲಿಗೆ ನಾನಿಲ್ಲಿ ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಹುರಿಗಡಲೆ ಏನಾದರೂ ಸ್ವಲ್ಪ ಮೆತ್ತಗಿದ್ರೆ ಅದನ್ನು ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಹಿಟ್ಟು ಫುಲ್ಲು ಅಂಟ್ಕೊಳ್ಳುತ್ತೆ, ಕರೆಕ್ಟಾಗಿ ಬರೋದಿಲ್ಲ. ನೆಕ್ಸ್ಟು ನಾನು ಒಂದು ಚಿಕ್ಕ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆನ ನಾನು ಲೋ ಫ್ಲೇಮಲ್ಲೇ ಹಿಡ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಯಾಕೆ ಉದ್ದಿನಬೇಳೆ ಹಾಕ್ಬೇಕಂತೇಳಂದರೆ ಚಕ್ಲಿ ಸಾಫ್ಟಾಗಿ ಬರುತ್ತೆ, ಎಲ್ಲೂ ಮುರಿದೋಗಲ್ಲ. ಸೊ ಇದನ್ನು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಾದ ನಂತರ 5 ನಿಮಿಷ ತಣ್ಣ ಆಗೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಾದ ನಂತರ ಮೊದಲಿಗೆ ನಾವು ಹುರಿಗಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ಸಾಣಿಸಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅರ್ಧ kg ಆಗೋಷ್ಟು, ಅದನ್ನು ಕೂಡ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ ನಂತರ ನೀವು ಉದ್ದಿನಬೇಳೆ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈ 3 ಹಿಟ್ಟು ನಾನು ಸಾಣಿಸಿ ತೊಗೊಂಡಿದ್ದೀನಿ, ನೀವು ಕೂಡ ಸಾಣಿಸಿ ಹಾಕ್ಕೊಳ್ಳಿ. ಯಾಕಂತೇಳಂದರೆ ಮಿಕ್ಸಿ ಜಾರಿಗೆ ಹಾಕಿದಾಗ ಕಡಲೆ ಮತ್ತು ಉದ್ದಿನಬೇಳೆದು ಪುಡಿ ಉಳಿದಿರುತ್ತೆ. ಸೊ ಹಾಗಾಗಿ ಚಕ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ನಾನಿಲ್ಲಿ ಇದಕ್ಕೆ ಜೀರಿಗೆನ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನಷ್ಟು. ನೆಕ್ಸ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೂಡ ಚೆನ್ನಾಗಿ. ಇದು ಹಾಕ್ಕೊಂಡಿರೋಂಥ ಐಟಮ್ಸ್ಗಳೆಲ್ಲ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ನೀವು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರ ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆ ಸುಡ್ತಾ ಇರುತ್ತೆ. ಹಾಗಾಗ್ಬಿಟ್ಟು ನೀಟಾಗಿ ಎಣ್ಣೆ ಎಲ್ಲ ಕಡೆ ಹಿಟ್ಟಿಗೂ ಮಿಶ್ರ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಹಿಟ್ಟನ್ನ ಒಂದ್ಸಲ ಉಂಡೆ ಕಟ್ಟಿ ನೋಡಿ, ಅದು ಉಂಡೆ ಕಟ್ಟೋ ಥರ ಬಂದ್ಬಿಟ್ಟು ಒಡೆಯೋ ಥರ ಆಗಬೇಕು. ಸೊ ಈ ಥರ ಆಯಿತು ಅಂತೇಳಿದ್ರೆ ನಾವು ಮಿಕ್ಸ್ ಮಾಡಿರೋದು ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೊಳ್ತೀನಿ. ಫಸ್ಟ್ಗೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಫುಲ್ ತೆಳಾಗಿ ಹೋಗ್ಬಿಡುತ್ತೆ. ನೀವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೊಳ್ತಾ ಇರೋದು. ಇದು ಒಂದು 10 ನಿಮಿಷದಲ್ಲಿ ಮಾಡುವಂಥ ಒಂದು ಚಕ್ಲಿ ರೆಸಿಪಿ. ಇದನ್ನು ನಾವು ಫೆಸ್ಟಿವಲ್ ಟೈಮಲ್ಲೂ ಕೂಡ ಮಾಡ್ತೀವಿ. ಮೋಸ್ಟು ನಾವು ವರಮಹಾಲಕ್ಷ್ಮಿ ಹಬ್ಬಗೆ ಗೌರಿ ಹಬ್ಬದಲ್ಲೂ ಕೂಡ ಈ ಚಕ್ಲಿಗಳನ್ನ ಮಾಡ್ತಾ ಇರ್ತೀವಿ. ಸೊ ಹಾಗೆ ಸಂಜೆ ಟೈಮು ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅಂತೇಳಿ ಅನ್ನಿಸ್ದಾಗ ಈ ಚಕ್ಲಿಗಳನ್ನ ಮಾಡಿಕೊಂಡ್ರೆ ಇದನ್ನು ಕೂಡ ಸ್ನ್ಯಾಕ್ಸಿಗೆ ಅಂತೇಳಿ ನಾವು ಯೂಸ್ ಮಾಡ್ಕೋಬೋದು. ಮಕ್ಳುಗಳು ಕೂಡ ತುಂಬ ಇಷ್ಟಪಡ್ತಾರೆ. ಸೊ ನಾನಿಲ್ಲಿ ಇದನ್ನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡಾದ ನಂತರ ಒಂದು 5 ನಿಮಿಷ ಎತ್ತಿಡಬೇಕು. ಅದು ಸ್ವಲ್ಪ ನೆನ್ಕೊಂಡಾದ ನಂತರ ನಾನು ಇಲ್ಲಿ ಚಕ್ಲಿ ಒಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫುಲ್ಲು ಎಲ್ಲ ಕಡೆನೂ ಸವರ್ತಾ ಇದ್ದೀನಿ. ಹಾಗೆಯೇ ಚಕ್ಲಿ ಡಿಸೈನ್ ಇರುವ ನಕ್ಷತ್ರದ ಪ್ಲೇಟ್ನು ಕೂಡ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ ನಂತರ ಸ್ವಲ್ಪ ಚಕ್ಲಿ ಹಿಟ್ಟನ್ನ ತೊಗೊಬಿಟ್ಟು ಅದಕ್ಕೆ ಎಷ್ಟು ಫಿಲ್ ಆಗುತ್ತೋ ಅಷ್ಟನ್ನು ತುಂಬ್ಕೋಬೇಕು. ನೀಟಾಗಿ ತುಂಬ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಆಯಿತು ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತುಂಬ್ಕೊಳ್ತಾ ಇದ್ದೀನಿ. ತುಂಬ್ಕೊಂಡಾದ ನಂತರ ನಾವು ಅದಕ್ಕೆ ಕ್ಯಾಪ್ ಕೊಟ್ಟಿರ್ತಾರಲ್ಲ ಆ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಕೆಳಗಡೆ ಬಟರ್ ಮ್ಯಾಟ್ ಇದೆ, ಬಟರ್ ಮ್ಯಾಟ್ ಮೇಲೆ ನಾನು ಚಕ್ಲಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮು ಚಕ್ಲಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂದರೆ ಚಕ್ಲಿ ಒಡೆದೋಗ್ತಿದೆ ಅಂತೇಳಂತಂದರೆ ನೀವು ಅದಕ್ಕೆ ಒಂದು ಟ್ರಿಕ್ಸ್ ಇದೆ ನನ್ನ ಹತ್ರ. ಅದಕ್ಕೆ ನೀವು 2 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಮೈದಾನ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಆಗ ಚಕ್ಲಿ ಒಡೆದೋಗಲ್ಲ. ಬಟ್ ನಾನಿಲ್ಲಿ ಯಾವುದನ್ನು ಹಾಕ್ಕೊಂಡು ಕಲಿಸ್ಕೊಂಡಿಲ್ಲ, ಬಿಕಾಸ್ ನಾನು ಸುಮಾರು ಟೈಮ್ ಮಾಡಿದ್ದೀನಿ ಹಾಗಾಗ್ಬಿಟ್ಟು. ನೆಕ್ಸ್ಟು ನಾನಿಲ್ಲಿ ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ನಾನು ಅಂಗಡಿಗಳಲ್ಲೆಲ್ಲ ಇರುತ್ತಲ್ಲ ಆ ಸೈಜಲ್ಲಿ ಮಾತ್ರ ಒತ್ಕೊಳ್ತಿದ್ದೀನಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ದೊಡ್ಡ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಒತ್ಕೊಳ್ಳಿ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಸಾಫ್ಟಾಗಿ ಬಂದಿದೆ ಚಕ್ಲಿ.
ಈ ಬಟರ್ ಮ್ಯಾಟ್ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಏನು ಅಂತೇಳಂತಂದರೆ ನಾವು ಈಸಿಯಾಗಿ ಎತ್ಕೋಬೋದು, ಎತ್ಕೊಂಡು ಎಣ್ಣೆಲಿ ಹಾಕ್ಬೋದು. ಇಫ್ ಇನ್ ಕೇಸ್ ನಿಮಗೆ ಈ ಥರ ಈಸಿಯಾಗಿ ಎತ್ಕೊಳ್ಳೋಕೆ ಬರ್ತಿಲ್ಲ ಅಂತೇಳಂದರೆ ನೀವು ಬೋಂಡ ತೆಗೆಯೋ ಒಂದು ಚಮಚ ಇದೆಯಲ್ಲ, ಆ ಚಮಚಕ್ಕೆ ಹಾಕ್ಕೊಂಡ್ಬಿಟ್ಟು ನೀವು ಎಣ್ಣೆಯಲ್ಲಿ ಬಿಡಿ, ಆಗ ಕರೆಕ್ಟಾಗಿ ಬರುತ್ತೆ. ನಾನು ಇಲ್ಲಿ ಸುಮಾರು ಒಂದು 7ರಿಂದ 8 ಚಕ್ಲಿನ ಒತ್ಕೊಳ್ತಾ ಇದ್ದೀನಿ, ಯಾಕಂದರೆ ಅಟ್ ಎ ಟೈಮ್ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಮುಂಚೆನೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಾದ ನಂತರ ನಾನು ಒತ್ಕೊಂಡಿರೋಂಥ ಚಕ್ಲಿಗಳನ್ನ ಒಂದೊಂದಾಗಿ ಅದರೊಳಗಡೆ ಬಿಡ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ನೀವು ಅದನ್ನು ಚಮಚ ಹಾಕ್ಬಿಟ್ಟು ಏನೂ ಮಾಡೋದಕ್ಕೆ ಹೋಗಬೇಡಿ. ಯಾಕಂತೇಳಂತಂದರೆ ಅದು ಸ್ವಲ್ಪ ಬೆಂದ್ಮೇಲೆ ಅದೇ ಮೇಲಕ್ಕೆ ಬರುತ್ತೆ. ಆಗ ನೀವು ಸ್ಪೂನಲ್ಲಿ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ ನಂತರ ನೀಟಾಗಿ ಒಂದು ಪಾತ್ರೆಗೆ ಎತ್ತಿಡ್ಕೊಳ್ಳಿ. ಪಾತ್ರೆಗೆ ಎತ್ತಿಡ್ಕೊಂಡ್ರೆ ಆಯಿತು. ಗರಿ ಗರಿಯಾದ ಚಕ್ಲಿ. ಇಷ್ಟೇ ಸಿಂಪಲ್ ರೆಸಿಪಿ ಇದು. ಆರಾಮಾಗಿ ನೀವು ಸ್ನ್ಯಾಕ್ಸಿಗೆ ಅಂತೇಳಿ ಮಾಡ್ಕೋಬೋದು. ಈ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಂಜಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ರೆಸಿಪಿ ಜೊತೆ ನಾಳೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಗಾಯ್ಸ್.